ವಿಚಿತ್ರವಾದ ಮತ್ತು ಆಶ್ಚರ್ಯಕರ ಘಟನೆ ಎದುರಾಯಿತು. ಕಿಡ್ನಿ ಸ್ಟೋನ್ ಇರುವಂತಹ ಪೇಷಂಟ್. ನಮಸ್ಕಾರಗಳು. ನಾನು ಡಾಕ್ಟರ್ ಜೀವನ್, ಜೀವ ಹೋಮಿಯೋಪತಿ, ಕಲಬುರ್ಗಿ. ಇವತ್ತು ಒಂದು ವಿಚಿತ್ರವಾದ ಮತ್ತು ಆಶ್ಚರ್ಯಕರ ಘಟನೆ ಎದುರಾಯಿತು. ಆಶ್ಚರ್ಯ ನಮಗಲ್ಲ, ಆಶ್ಚರ್ಯ ಆಗಿರೋದು ಆ್ಯಕ್ಚುಲಿ ಒಬ್ಬ ಕಿಡ್ನಿ ಸ್ಟೋನ್ ಇರುವಂತಹ ಪೇಷಂಟ್ಗೆ. ಸೊ ಈ ಆಶ್ಚರ್ಯ ಮತ್ತು ವಿಚಿತ್ರ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ರಿಪೋರ್ಟನ್ನು ನೋಡೋಣ. ಸೆಪ್ಟೆಂಬರ್ 17ಕ್ಕೆ ಈ ಸ್ಕ್ಯಾನಿಂಗ್ ಮಾಡಿಸಿರುವಂಥದ್ದು. ಸೊ ಸೆಪ್ಟೆಂಬರ್ 17. ಸೊ ಇದರಲ್ಲಿ ಏನು ತೋರಿಸ್ತಾ ಇದೆ, ಕ್ಲಿಯರ್ ಆಗಿ ಇದರಲ್ಲಿ ತೋರಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಿಡ್ನಿಯಲ್ಲಿ 23 ಮಿಲಿಮೀಟರ್ ನಷ್ಟು ದೊಡ್ಡ ಕ್ಯಾಲ್ಕುಲೈ. 23 ಮಿಲಿಮೀಟರ್. ಓಕೆ. ಸೊ ಯೂಶ್ವಲಿ 23 ಮಿಲಿಮೀಟರ್ ಅಂತ ಹೇಳಿದ್ರೆ 2.3 ಸೆಂಟಿಮೀಟರ್ಸ್ ಇಷ್ಟು ದೊಡ್ಡ ರೀನಲ್ ಕ್ಯಾಲ್ಕುಲೈ, ಅಂದರೆ ಕಿಡ್ನಿ ಒಳಗಡೆ ಇರುವಂತಹ ಸ್ಟೋನು. ಇದು ಲೆಫ್ಟ್ ಕಿಡ್ನಿಯಲ್ಲಿ, ಅಂದರೆ ಎಡಭಾಗದಲ್ಲಿರುವಂತಹ ಕಿಡ್ನಿಯಲ್ಲಿ ಈ ಒಂದು ಸ್ಟೋನ್ ಆಗಿರುವಂಥದ್ದು. ಈ ರಿಪೋರ್ಟಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಸೊ ಆಮೇಲೆ ಏನಾಯಿತು, ಈ ಪೇಷಂಟು ಕೂಡ ಫಸ್ಟ್ ಟೈಮ್ ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ರು. ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅಂದರೆ ಯಾರಿಗೋ ಕಿಡ್ನಿ ಸ್ಟೋನ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅವರು ನೋಡೋಣ ಅಂತ ಇಲ್ಲಿ ಬಂದಿದ್ರು. ಬಿಕಾಸ್ ಅವ್ರಿಗೆ ಆಪರೇಷನ್ ಮಾಡಲೇಬೇಕು, ಇದು ಕರಗಲಿಕ್ಕೆ ಕಷ್ಟ, ಔಷಧಿಯಿಂದ ಆಗಲ್ಲ, ಆಪರೇಷನ್ ಮಾಡೋಣ ಅಂತ ಹೇಳಿದರು ಪೇಷಂಟ್ಗೆ. ಸೊ ಪೇಷಂಟು ಹೋಮಿಯೋಪತಿಯಲ್ಲಿ ನೋಡೋಣ, ಏನಾದರೂ ಚೇಂಜಸ್ ಆದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಆಪರೇಷನ್ ಹೆಂಗೂ ಇದ್ದೇ ಇದೆ ಅಂತ ಟ್ರೀಟ್ಮೆಂಟ್ಗೆ ಬಂದಿದ್ರು. ಸೊ ಆಮೇಲೆ ಏನಾಯಿತು, ಒಂದು ತಿಂಗಳ ನಂತರ ಆಲ್ಮೋಸ್ಟ್, ಸೊ 23rd ಅಕ್ಟೋಬರ್ಗೆ, ಸೊ 23rd ಆಫ್ ಅಕ್ಟೋಬರ್ಗೆ ಈ ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಕಂಡು ಬರ್ತಾ ಇರೋದು ಏನು ಅಂತ ಹೇಳಿದರೆ, ಆ ದೊಡ್ಡ ಸ್ಟೋನು ಏನಿದೆ 23 ಮಿಲಿಮೀಟರ್ ಇರುವಂತಹ ಸ್ಟೋನು, 23 ಮಿಲಿಮೀಟರ್ ಇರುವಂತಹ ಸ್ಟೋನು ಇಲ್ಲಿ ಕಾಣಿಸ್ತಾ ಇಲ್ಲ. ಎಡಗಡೆ ಭಾಗದಲ್ಲಿರುವಂತಹ ಕಿಡ್ನಿಯಲ್ಲಿ ಆ ದೊಡ್ಡ ಸ್ಟೋನು ಕಾಣಿಸ್ತಾ ಇಲ್ಲ. ಸೊ ಆ್ಯಕ್ಚುಲಿ ಇದನ್ನು ನೋಡಿದ ಮೇಲೆ ಸ್ಕ್ಯಾನಿಂಗ್ ಮಾಡಿರುವಂತಹ ಡಾಕ್ಟ್ರು ಕೂಡ ಹೇಳಿದ್ದು ಏನು ಅಂತ ಹೇಳಿದರೆ, 1 ತಿಂಗಳಲ್ಲಿ ಇದೆಲ್ಲ ಹೋಗ್ಲಿಕ್ಕಾಗಲ್ಲ, ಕರಗಲ್ಲ, ಇದು ಮೂತ್ರದಲ್ಲಿ ವಿಸರ್ಜನೆ ಆಗುವಷ್ಟು ಚಿಕ್ಕದೂ ಅಲ್ಲ. ಸೊ ಇದು ಮೂತ್ರದಲ್ಲಿ ವಿಸರ್ಜನೆ ಆಗಿರುವಂಥದ್ದಲ್ಲ. ಒಂದು ವೇಳೆ ಹಂಗೇನಾದರೂ ಆಗಿದ್ರೆ ಪೇಷಂಟ್ಗೂ ಗೊತ್ತಾಗುತ್ತೆ. ಸೊ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸೈಜ್ ಇರುವಂತಹ ಸ್ಟೋನ್ ಇದು. ಸೊ ಇದು ಒಂದು ಒಳಗಡೆ ಕರಗಿರಬೇಕು, ಅದರ ಸಾಧ್ಯತೆ ಬಹಳ ಕಡಿಮೆ ಅಂತ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರು ಹೇಳಿದರು. ಬಿಕಾಸ್ ಔಷಧಿಯಿಂದ ಒಂದೇ ತಿಂಗಳಲ್ಲಿ ಇಷ್ಟು ಬೇಗ ಕರಗೋದು ಇಟ್ಸ್ ನಿಯರ್ಲಿ ಇಂಪಾಸಿಬಲ್ ಅಂತ ಹೇಳಿದರು. ಹೀಗಾಗಿ ಪೇಷಂಟ್ಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಇದು ಏನು ಮಾಡೋದು ಅಂತ. ಔಷಧಿ 1 ತಿಂಗಳು ತೊಗೊಂಡಿದ್ದಾಗಿದೆ, ನೋವಿಲ್ಲ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಮುಂಚೆ ನೋವು ಇರುವಷ್ಟು ನೋವು ಕಡಿಮೆ ಆಗಿದೆ, ಯೂರಿನ್ನು ಕರೆಕ್ಟಾಗಿ ಪಾಸ್ ಆಗ್ತಾ ಇದೆ. ಇವ್ರು ನೋಡಿದರೆ ಸ್ಟೋನು ಹೋಗಿರಲಿಕ್ಕೆ ಸಾಧ್ಯ ಇಲ್ಲ, ಯೂರಿನಲ್ಲಿ ಪಾಸ್ ಆಗದೇ ಇರುವಷ್ಟರ ಮಟ್ಟಿಗೆ ದೊಡ್ಡದು ಸೈಜ್ ಇದು ಇದೆ ಅಂತ ಹೇಳ್ತಿದ್ದಾರೆ. ಸೊ ಏನಾಗಿರ್ಬೋದು, ಪೇಷಂಟ್ಗೂ ಕೂಡ ಕನ್ಫ್ಯೂಷನ್ನು. ಸೊ ಈ 23 ಅಕ್ಟೋಬರ್ ರಿಪೋರ್ಟ್ ಮಾಡಿಸಿದಾದ್ಮೇಲೆ
ರಿಪೋರ್ಟ್ ತಗೊಂಡು ನನ್ನ ಹತ್ರ ಬರಲಿಲ್ಲ. ಪೇಷಂಟ್ ಏನು ಮಾಡಿದರು, ಸೊ ಡೌಟಲ್ಲಿ ಇರೋದ್ರಿಂದ ಸರಿ ಇದು ನೋಡೇ ಬಿಡೋಣ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂಥೇಳಿ ಒಂದು 3-4 ದಿನದ ನಂತರ ಮತ್ತೊಂದು ಸರ್ತಿ ಹೋಗ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ. 28 ಅಕ್ಟೋಬರ್ಗೆ ಅಗೇನ್ ಮತ್ತೊಂದು ಸರ್ತಿ ಸ್ಕ್ಯಾನಿಂಗಿಗೆ ಹೋಗ್ತಾರೆ. ಸೊ ಈ ಸ್ಕ್ಯಾನಿಂಗಲ್ಲೂ ಕೂಡ ಮತ್ತೆ ಅದೇ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಆ 23 ಮಿಲಿಮೀಟರ್ ಇರುವಂತಹ ಸ್ಟೋನು ನಿಮ್ಮ ಎಡಗಡೆ ಕಿಡ್ನಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಬರುತ್ತೆ. ಸೊ ಏನು ಆಗಿರುತ್ತೆ ಅಂತ ಹೇಳಿದ್ರೆ, ಇವನ್ ಹೋಮಿಯೋಪತಿಯಲ್ಲೂ ಕೂಡ ಸುಮಾರು ಔಷಧಿಗಳಿದ್ದಾವೆ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡಲಿಕ್ಕೆ, ಅದರ ಸೈಜನ್ನು ಕಡಿಮೆ ಮಾಡಲಿಕ್ಕೆ, ಕಿಡ್ನಿ ಸ್ಟೋನನ್ನು ಒಡಿಲಿಕ್ಕೆ ಕಿಡ್ನಿ ಒಳಗಡೆನೆ ಒಡಿಲಿಕ್ಕೆ, ಮತ್ತು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗದೇ ಇರೋ ಥರ ಕೂಡ ಪ್ರೊಫಿಲಾಕ್ಸಿಸ್ ಮೆಡಿಸಿನ್ಗಳು ಉಂಟು ಹೋಮಿಯೋಪತಿಯಲ್ಲಿ. ಸೊ ಇವರಿಗೆ ಸ್ಟೋನು ಹೊರಗಡೆ ಹೋಗುವಂತಹ ಔಷಧಿ ಒಂದು ವೇಳೆ ಹೋಮಿಯೋಪತಿಯಲ್ಲಿ ಕೊಟ್ಟಿದ್ರೆ ತೊಂದರೆ ಆಗಿರೋದು. ಬಿಕಾಸ್ ಸ್ಟೋನು ಈಸಿಯಾಗಿ ಹೋಗುವಷ್ಟು ಚಿಕ್ಕದು ಇಲ್ಲ, ಬಹಳ ದೊಡ್ಡ ಸ್ಟೋನ್ ಇರೋದ್ರಿಂದ ಕೆಲವೊಂದು ಔಷಧಿಗಳು ಬರುತ್ತೆ ಹೋಮಿಯೋಪತಿಯಲ್ಲಿ. ಆ ಔಷಧಿಗಳನ್ನು ತಗೊಳ್ಳೋದ್ರಿಂದ ಸ್ಟೋನು ಎಷ್ಟು ದೊಡ್ಡದಾದರೂ ಇರಲಿ, ಅದು ಒಳಗಡೆನೆ ಪೀಸ್ ಆಗಿ ಚಿಕ್ಕ ಚಿಕ್ಕ ತುಣುಕುಗಳಾಗಿ, ಅತೀ ಸಣ್ಣ ಸಣ್ಣ ತುಣುಕುಗಳಾಗಿ ಅದು ಯೂರಿನಲ್ಲಿ ಒಂದು ಪಾಸ್ ಆಗುತ್ತೆ ಅಥವಾ ಒಳಗಡೆ ಕರ್ಗೋಗ್ಬಿಡುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋ ವಿಚಾರ ಇಷ್ಟೇ, ಸ್ಟೋನ್ ದೊಡ್ಡದು ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಆಪರೇಷನ್ಗೆ ಹೋಗೋದ್ರಿಂದ, ಸ್ಟೋನಿನ ಸೈಜ್ ನೋಡ್ಬಿಟ್ಟು ಆಪರೇಷನ್ಗೆ ಹೋಗೋದ್ರಿಂದ, ಬಿಕಾಸ್ ಎಲ್ಲ ಪೇಷಂಟ್ಸಲ್ಲೂ ಇಷ್ಟು ದೊಡ್ಡದು ಸೈಜಿನ ಸ್ಟೋನ್ ಇರಲೇಬೇಕು ಅಂತ ಏನಿಲ್ಲ. ಎಷ್ಟೋ ಜನರಿಗೆ ಬರೀ 4 mm ಇರುತ್ತೆ, 5 mm ಇರುತ್ತೆ, 8 mm ಇರುತ್ತೆ. ಸೊ ಚಿಕ್ಕ ಚಿಕ್ಕ ಸ್ಟೋನ್ಗಳು ಇರುತ್ತೆ. ಸೊ ಈ ಥರ ಕಿಡ್ನಿ ಸ್ಟೋನ್ ಏನಾದರೂ ಆಗಿದ್ರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಬೆಸ್ಟ್ ಮೆಡಿಸಿನ್ಗಳು ಉಂಟು. ಸೊ ಈ ಥರ ಸಮಸ್ಯೆಗಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ವೈದ್ಯರನ್ನು ಕಂಡು ಡೆಫಿನೆಟ್ಲಿ ಔಷಧಿಯಿಂದನೇ ಈ ಸ್ಟೋನನ್ನು ಕರಗಿಸುವಂತಹ ಟ್ರೀಟ್ಮೆಂಟ್ ತಗೊಳ್ಳಿ. ಸಣ್ಣ ಸ್ಟೋನುಗೂ ಕೂಡ ಭಯ ಮಾಡಿಕೊಂಡು ಆಪರೇಷನ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಎಲ್ಲ ಕೇಸಲ್ಲೂ ಇರೋದಿಲ್ಲ. ನಮ್ಮೊಂದಿಗೆ ನೇರ ಸಮಾಲೋಚನೆಗೆ ಸ್ಕ್ರೀನ್ ಮೇಲೆ ಕಾಣುವ ವಿಳಾಸಕ್ಕೆ ಬರಬಹುದು, ಅಥವಾ ಆನ್ಲೈನ್ ಸಮಾಲೋಚನೆಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಸಂಪರ್ಕಿಸಿ.